ನೈಟ್ ಬ್ರೋ 1 ಗಂಟೆಗೆ ಎದ್ದು ಬರ್ತಾ ಇದ್ದೆ ನಾ ಗಾಡಿಗಳು ನೋಡಕ್ಕೆ ಅಂತಾನೆ. ಕೇಳಿದ್ರೆ ನೀವು ಕಳೆದೋಗ್ಬಿಡ್ತೀರಾ, ಬನ್ನಿ ಮಾತಾಡ್ಸೋಣ. ನನ್ನ ಹೆಸರು ನವಾಜ್ ಕನ್ನಡಿ ಅಂತ. ಈ ಗಾಡಿ ತಗೊಳಕ್ಕೆ ಏನೇನೆಲ್ಲ ಕಷ್ಟಪಟ್ರಿ ಬ್ರೋ ನೀವು? ನೈಟ್ ಎಲ್ಲ ಗಾರೆ ಕೆಲಸ ಮಾಡಿ, ಓಟಿ ಮಾಡಿ, ಬಟ್ಟೆ ಅಂಗಡಿಲಿ ಕೆಲಸ ಮಾಡಿ, ಮೂಟೆ ಹೊತ್ತು, ರೋಡಲ್ಲಿ ಕಾಂಕ್ರೀಟ್ನ ಹೊತ್ತು, ಕಲ್ಲು ಹೊತ್ಬಿಟ್ಟು ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಈ ಮಾರಾಣಿನ ನಾನು ತಗೊಂಡ್ಬಂದಿದ್ದೀನಿ. 9ನೇ ಕ್ಲಾಸ್ ಓದ್ತಾ ಇದ್ದೆ. RX 100ನ ಗಾಡಿ ನೋಡಿದೆ ಬ್ರೋ. ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನು ಅಂತ. ಫೋನಾಗಿ ಹೋದ ಬ್ರೋ ಸೌಂಡ್ಗೆ. ಆ ಸೌಂಡ್ಗೆ ನಂಗೆ ಲವ್ ಆಗ್ಬಿಡ್ತು. ನಾನು ಅವಾಗಲೇ ಡಿಸೈಡ್ ಮಾಡಿದೆ. ಆ ಹುಡುಗರಿಗೆ ಹೇಳಿದೆ, ಮಗ ಗಾಡಿ ತಗೊಂಡ್ರೆ ಇದನ್ನೇ ತಗೋತೀನಿ, ಇಲ್ಲ ಅಂದರೆ ಗಾಡಿನೇ ತಗೊಳ್ಳಲ್ಲ ಅಂತ ಹೇಳಿದೆ. ಅವ್ರನ್ನ ಜಾಸ್ತಿ ರೇಟ್ ಅಂತ ಅಂದರು. ಸೀದಾ ಗೋವಾ ಹೋದೆ, ಹೋಗ್ಬಿಟ್ಟು ಗಾರೆ ಕೆಲಸ ಮಾಡಿದೆ ಬ್ರೋ. 3-4 ತಿಂಗಳು ದುಡ್ದೆ ಬ್ರೋ. ಬೆಂಗಳೂರಿಗೆ ಬಂದಮೇಲೆ ಜಾಸ್ತಿ ಯಾವಾಗ ಇಂಟ್ರೆಸ್ಟ್ ಆಯ್ತು ಅಂದರೆ ಝೆಡ್ನ ನೋಡಿದೆ ಬ್ರೋ. ಇಲ್ಲಿ ನೆಲಮಂಗಲದಲ್ಲಿ ತುಂಬ ಜನ ಹೋಗ್ತಾ ಇದ್ರು, ವೈ 1 ಗಂಟೆಗೆ ಎದ್ದು ಬರ್ತಾ ಇದ್ದೆ ನಾ ಗಾಡಿಗಳು ನೋಡಕ್ಕೆ ಅಂತಾನೆ. ಸುಮ್ಮನೆ ನೋಡ್ಬಿಟ್ಟು ಹಿಂಗೆ ಮುಟ್ತಾ ಇದ್ದೆ, ಫೀಲ್ ಮಾಡ್ಕೋತಾ ಇದ್ದೆ. ನಾನು ಒಂದು ಮೇಸ್ತ್ರಿ ಆದೆ ಬ್ರೋ. 50,000 ನಾನು ಕೂಡಿಟ್ಟೆ ಅಂತ. ನಮ್ಮಮ್ಮ ಒಂದು 50,000 ಕೊಟ್ಟರು. ದುಡ್ಡನ್ನ ಕೂಡಿಟ್ಟು 1 ತಿಂಗಳ ಗಾಡಿ ಸರ್ಚ್ ಮಾಡಿದ್ದೆ. ಅಡ್ವಾನ್ಸ್ ಮಾಡಿ 1 ವಾರ ಆದಮೇಲೆ ಸಾಯಂಕಾಲ ಮೈಸೂರಿಗೆ ಒಂದು 7:30 ಹೋದೆ. ಫುಲ್ಲು ಮೈ ನರ್ವಸ್ ಆಗ್ಬಿಡ್ತಾ ಇದ್ದೀನಿ. ಗಾಡಿ ಯಾವಾಗ ನೋಡಬೇಕು ಯಾವಾಗಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಹೋಗಿ ನೋಡಿದ ತಕ್ಷಣ ಬ್ರೋ ನೀವು ನಂಬಲ್ಲ, ಕಣ್ಣೀರು ಹಂಗೆ ಬಂದ್ಬಿಡ್ತು ನನಗೆ. ದುಡ್ಡಿದ್ದವರು ತಗೊಳ್ಳೋದು ಅದು ಪ್ರಶ್ನೆ ಅಲ್ಲ, ಕಷ್ಟಪಟ್ಟು ದುಡಿದು ತಗೊಂತಾರಲ್ಲ ಅದು ಬ್ರೋ ಸಾಧನೆ ಅನ್ನೋದು. ಬ್ರೋ ನಾ ಗಾಡಿ ತಗೊಂಡ್ಮೇಲೆ ಯಾವುದೇ ಹುಡುಗಿನ ಕುಡ್ಸಿಲ್ಲ. ನಮ್ಮಮ್ಮನ ಫಸ್ಟ್ ಕರ್ಕೊಂಡೋಗಿ ಸೀರೆ ತಗೊಂಡ್ಬಂದಿದ್ದೀನಿ. ನಮ್ಮಮ್ಮ ಒಂದೇ ಮಾತಾಡಿದ್ದು, ಮಗ ನಾ ದುಡಿತಾ ಇರೋದು ಇವತ್ತು 100 ರೂಪಾಯಿ ಆದರೂ ಪರವಾಗಿಲ್ಲ, 100 ರೂಪಾಯಿನ ಕೂಡಿಟ್ಟು ನನಗೆ ಆ ಗಾಡಿನ ಒಂದಲ್ಲ ಒಂದಿನ ಕೊಡಿಸ್ತೀನಿ ಅಂತಂದರು. ಬ್ರೋ ಮನ್ಸಿಗೆ ಇಷ್ಟು ಖುಷಿ ಆಯಿತು ನನಗೆ. ನಮ್ಮ ಅಮ್ಮನಿಗೆ ನಾನು ಸಾಯೋವರೆಗೂ ಚಿರಋಣಿ. ನನಗೆ ಫ್ರೆಂಡ್ಶಿಪ್ಪಿಂದನೂ ಮೋಸ ಆಯಿತು, ಒಂದು ಹುಡುಗಿಯಿಂದನೂ ಮೋಸ ಆಯಿತು. 9 ತಿಂಗಳು ಹಿಡಿದು ಇಲ್ಲಿ 24-25 ವರ್ಷ ಆಗೋವರೆಗೂ ನಮ್ಮನ್ನು ಬೆಳೆಸಿದ್ದಾರೆ. ಇವಾಗ ನಾವು ಅವ್ರನ್ನ ಮಗು ಥರ ನೋಡ್ಕೋಬೇಕು. ಅಮ್ಮ ಅಂತ ಏನಕ್ಕೆ ಹಾಕ್ಸಿದ್ದೀನಿ ಅಂದರೆ, ನಾನು ಗಾಡಿ ಹತ್ತಿದ್ರೆ ಇದನ್ನೇ ಕಾಣಿಸ್ಬೇಕು. ಯಾಕಂದರೆ ಎಲ್ಲರೂ ದೇವ್ರನ್ನ ಇಷ್ಟಪಡ್ತಾರೆ, ಆದರೆ ನಾನು ಇಷ್ಟಪಡೋದು ಒಂದೇ, ನನ್ನ ತಾಯಿ. ನಾ ಕಣ್ಣಿಗೆ ಕಾಣಿಸೋ ದೇವರು ಅಂದರೆ ಒಂದೇ. ನನ್ನ ಜೀವ ಇರೋವರೆಗೂ, ನಾನು ಸಾಯೋವರೆಗೂ, ಮಣ್ಣಲ್ಲಿ ಮಣ್ಣಾಗೋವರೆಗೂ ನನ್ನ ತಾಯಿಗೆ ಯಾವತ್ತಿದ್ರು ಚಿರಋಣಿ. ನಾನು ದುಡಿದ್ರಲ್ಲಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ತಂದೆ ತಾಯಿ ನೀವು ಹೊರಗಡೆ ಬಿಡ್ತಾ ಇರ್ತಾರೆ ಬರೋ ಅನಾಥಾಶ್ರಮಕ್ಕೆ, ಆ ಥರ ಯಾವತ್ತೂ ಬಿಡೋಕೆ ಹೋಗ್ಬೇಡ್ರಿ. ತಂದೆ ತಾಯಿ ಪ್ರೀತಿನ ಸಂಪಾದನೆ ಮಾಡಿ, ಜನ ಪ್ರೀತಿನ ಸಂಪಾದನೆ ಮಾಡಿ. ಇದು ನಾನು ಜೀವ ಇರೋವರೆಗೂ, ನಾನು ಸಾಯೋವರೆಗೂ ನನ್ನ ಹತ್ರನೇ ಇರುತ್ತೆ. ಇಷ್ಟೆಲ್ಲ ಫೇಮಸ್ ಆಗೋ ಕಾರಣ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸು. ಇವರು ನಮ್ಮ ಫಾಲೋವರ್ಸ್ ಅಂತ ನೋಡ್ರಿ. ಅವ್ನು ವಿಡಿಯೋಸ್ ನೋಡ್ತಾನೆ ಇವಾಗ ಕೇಳ್ರಿ, ಅವನ್ನ ನೋಡ್ತೀನಿ ಅಂತ. ಇಲ್ಲಿ ಬಾರೋ ನೀವ್ ಹೇಳಿ. ಏನೋ ಒಂದು ಅಣ್ಣ ಯಾವಾಗ ನಿಂತ ವಿಡಿಯೋಸ್ ನೋಡ್ತಾ ಇದೀಯ? ಅಣ್ಣದು ಯಾವಾಗಿಂದ ಅಂದ್ರೆ ಎಷ್ಟು ದಿನ ಅಂತ ನೋಡ್ತಾ ಇದೀಯಾ? ಹೌದು, ಗೊತ್ತಾ ಬ್ರೋ? ಫೋನಲ್ಲಿ ನೋಡಿದ್ಯಾ? ನೋಡು ಬ್ರೋ, ಚಿಕ್ಕ ಮಕ್ಕಳಿಂದ ಫ್ಯಾನ್ಸ್ ಇದಾರೆ ಬ್ರೋ. ನಾನು ಹೇಳ್ತೀರಲ್ವಾ, ಇಷ್ಟಿಷ್ಟು ಹುಡುಗರೇ ಮಾತಾಡ್ತಾರೆ, ಅದೊಂದು ಖುಷಿ ಇದೆ. ಗಾಡಿ ಡ್ರೈವ್ ಮಾಡ್ತಾ ಇದೀನಿ. ಯಾವ್ದು ಗೊತ್ತಾ? RX Z. ಅವಾಜ್ ಕನ್ನಡಿಗ ಬ್ರೋ. ಅವ್ರಿಗೂ ಡ್ರೈವ್ ಅಂತ ನಾನು ಮಾಡಿಲ್ಲ. ಡ್ರೈವ್ ಅಲ್ಲಿ ಹೋಗಿ ಬರ್ತೀನಿ. ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ಇದಕ್ಕಿರೋ ಕ್ರೇಜ್ ತುಂಬಾ ಏಜ್ ಆದವ್ರಿಗೂ ಇದೆ. ಅವ್ರು ನೋಡ್ತೀರಿ ಬ್ರೋ, ನಂಗೆ ಯಾವತ್ತು ಯಾರಿಗೂ ಬೇಜಾರು ಮಾಡ್ಸಕ್ ಇಷ್ಟೆಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ. ನೋಡ್ತಿದ್ರೇನೆ ಹುಡುಗಿನ ನೋಡಿದಾಗ ಎಷ್ಟಾದ್ರೆ ನಾವು ಒಂಥರ ಫೀಲ್ ಆಗ್ತೀವೋ ಆ ತರ ಫೀಲ್ ಬರ್ತಾ ಇದೆ. ಓಹೋ ಗುರು, ಇಲ್ವಾ? ನನ್ನ ಹತ್ರ 2 ಗಾಡಿ ಇದೆ, ನೇಮ್ ಹೇಳಲ್ಲ. ಯಾವಾಗಲೂ ಫಸ್ಟ್ ಕಿಕ್ಕಿಗೆ ಸ್ಟಾರ್ಟೇ ಆಗಿಲ್ಲ. ಥ್ಯಾಂಕ್ ಯು. ಮಾತಲ್ಲಿ ಹೇಳ್ತಾ ಇರ್ತಾರೆ, ನನ್ನ ಮಾತಲ್ಲಿ ಏನು ಹೇಳಲ್ಲ. ಫೀಲ್ ಆಗಿದ್ದೀನಿ, ಅದು ಎನಫ್ ನನ್ಗೆ. ಇಬ್ರು ಮಕ್ಳು ಇವರು, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು. ಇವನು ದೊಡ್ಡ ಮಗ, ಇವನು ಚಿಕ್ಕ ಮಗ. ಅದಕ್ಕೆ ಚಿಕ್ಕ ಮಗನ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಮಾರ್ಕೆಟ್ ಅಲ್ಲಿ ಜಾಸ್ತಿ, ಮಾರ್ಕೆಟ್ ಅಲ್ಲಿ ಕ್ರೇಜ್ ಜಾಸ್ತಿ ಅದಕ್ಕಿದೆ ಇವಾಗ. ಆದ್ರೂ ಇವಾಗ ಇದಕ್ಕೂ ಇದೆ. ಬಟ್ ಬಜಾರಲ್ಲಿ ಇವು 2ನ ಮೀರ್ಸಕೊಂಡು ಯಾವ್ದು ಇಲ್ಲ. ಮಿನಿಮಮ್ 4-4.5 ಲಕ್ಷ ಕೊಡ್ತಾ ಇದೆ ಸರ್ ಬಜಾರ್ ಇವತ್ತು. 4 ಆರಾಮಾಗಿ ಕೊಡ್ತೈತೆ. ಇವತ್ತು ಮಂಡ್ಯದಲ್ಲಿ ನಾನು ಮಾತಾಡಿದ್ನಲ್ಲ, ಬೆಳಗ್ಗೆ K11 ಗಾಡಿ ಇತ್ತು. ನಾನು ಕೇಳಿದೆ, 5 ಸ್ಪೀಡ್ ಇದೆ, ಬಟ್ ನನಗೆ ಅದು ಟ್ಯೂನಿಂಗ್ ಇಷ್ಟ ಆಗಿಲ್ಲ ಗಾಡಿದು. 4.5 ಲಕ್ಷ ಹೇಳ್ತಾ ಇದ್ದಾರೆ 5 ಸ್ಪೀಡ್ ಇವತ್ತು. ಸರ್ ಇದನ್ನು ಅಷ್ಟೇ, 5 ಸ್ಪೀಡ್ ಮಿನಿಮಮ್ 2.4 2.5 ಗಂಟೆ ಓಡ್ತಾ ಇದೆ ಸರ್. 2 ಲಕ್ಷ ಕಮ್ಮಿ ಇಲ್ಲ ಸರ್ ಇವತ್ತು ಗಾಡಿ. ಹೌದು. ಅರೆ ಒಳ್ಳೆ ಓನರ್ ಗಾಡಿಗಳು ಸಿಗ್ಬೇಕು ಸರ್. ಇವೆಲ್ಲ ಸಿಂಗಲ್ ಓನರ್ ಗಾಡಿಗಳು. 2ನೇ ಕೈ, 6ನೇ ಕೈ, 7ನೇ ಕೈ. ಅದನ್ನು ಅಷ್ಟೇ K11 5ನೇ ಗಾಡಿ, 5ನೇ ಓನರ್ ಇದ್ರು. 5ನೇ ಓನರ್ ಅಂದ್ರೆ ಅದನ್ನ ನಾನು ತಗೊಂಡ್ ಮಾಡೋಷ್ಟರಲ್ಲಿ ಮತ್ತೆ ಅದಕ್ಕೆ ರೇಟ್ ಹೋಗುತ್ತೆ. 4.5 ಅವನು ಕೊಟ್ಬಿಟ್ಟು ಇನ್ನ 2 ಖರ್ಚು ಮಾಡ್ಬೇಕಾಗುತ್ತೆ ನನ್ನ ಫೀಲಿಂಗ್ ಬರ್ಬೇಕಂದ್ರೆ. ಅದಕ್ಕೇನೆ. ಬಟ್ ಫೀಲಿಂಗ್ ಅನ್ನೋ ಗಾಡಿ ಅಂದ್ರೆ ಇದೊಂದೇನೆ. ರೆಡಿ ಮಾಡಿದ್ರೆ ರೆಡಿ ಆಗುತ್ತೆ. ಹುಡುಗರಿಗೆ BGMಗೆ ಲವ್ ಆಗೋದಂದ್ರೆ ಅದು ಸೌಂಡ್ ಮಾತ್ರ. ಆ ಸೌಂಡ್ಗೆ ಹುಡುಗರು ತುಂಬಾ ಜನ ಗಾಡಿ ತಗೊಳ್ಳೋದು. ಸರ್ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಇವಾಗ ಹುಡುಗ. ನನಗೆ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದ ಸೌಂಡ್ ಅಲ್ಲ. ಅವನು ಜಾಲ ಗೊರಗಂಟೆ ಪಾಳ್ಯ ಫ್ಲೈಓವರ್ ಇಂದಾನು ಸರ್ ನನ್ನ ಗಾಡಿ ಫೋಟೋ ತಗೊಂಡು ಹೋದ ಇವಾಗ ಅಲ್ಲಿ ನೈಸ್ ರೋಡ್ ಅಲ್ಲಿ.
ನನ್ನ ಮಗ ಓಡಿಸ್ತಾನೆ, ಅದಕ್ಕೆ ನಾನು ಹೆವಿ ಪಿಕಪ್ ಮಡಗಿಲ್ಲ. ಫೀಲಿಂಗೇ ಬೇರೆ. ಇವತ್ತು ನಮ್ಮ ಡಿ ಬಾಸ್ ಅವರ ಪಕ್ಕ ಅಭಿಮಾನಿ ನಮ್ಮ ಬ್ರದರ್ ಒಂದೇ ಮಾತಿಗೆ ಗಾಡಿ ಕೀನ ನನ್ನ ಕೈಯಲ್ಲಿ ಕೊಟ್ಟರು. ಯಾಕಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಥರ ಲವ್ ಇದೆ ಅವ್ರಿಗೂ ನಮ್ಮ ಮೇಲೆ. ನೋಡೋಣ, ಇವತ್ತು 100 ಓಡಿಸ್ತಾ ಇದ್ದೀನಿ ಗಾಡಿ ಅಂತ ಬಂದ್ಮೇಲೆ, ಯಮ ಅಂತ ಬಂದ್ಮೇಲೆ ಪ್ರತಿಯೊಬ್ರು ಫೀಲಿಂಗು ಡ್ರೀಮ್ಸ್ ಇರುತ್ತೆ ಸರ್. ಒಂದು ರೌಂಡ್ ಅಂದಾಗ ನಾವು ಕೊಟ್ಟಿಲ್ಲ ಅಂದ್ರೆ ಅವ್ರು ಹರ್ಟ್ ಆಗುತ್ತೆ. ನೋಡಿ ಗಾಯ್ಸ್, ಇವತ್ತೇ ಫಸ್ಟ್ ಹೋಗ್ತಾ ಇರೋದು 100 ನೋಡೋಣ ಫೀಲ್ ಹೆಂಗಿದೆ ಅಂತ ಒಂದು ರೌಂಡ್ ಹೋಗಿ ಒಂದು ಹೇಳ್ತೀನಿ ಬ್ರೋ. ಗಾಡಿ ಮಾತ್ರ ಮಸ್ತಾಗಿಟ್ಟವ್ರು ಬ್ರೋ, ಸ್ಮೂತಾಗಿ ಸ್ಪೀಡಾಗಿ ಮಸ್ತಾಗಿದೆ, ಸಖತ್ತಾಗಿಟ್ಟವ್ರು ಗಾಡಿ ಮಾತ್ರ. ಇಷ್ಟ ಆಯಿತು. 100 ಇದೆ ಫಸ್ಟ್ ಓಡಿಸಿರೋದು ಬ್ರೋ. ಸೌಂಡ್ದು ಒಂಚೂರು ಕಮ್ಮಿ ಇದೆಯಲ್ಲ? ಕಮ್ಮಿನೇ ಮಾಡಿ. ಹೌದಾ? ಅಂದರೆ ಅವ್ರ ಮಗ ಕಾಲೇಜಿಗೆ ತಗೊಂಡು ಹೋಗ್ತಾರಂತೆ, ಅದಕ್ಕೆ ಅವ್ರು ಸ್ಪೀಡನ್ನು ಕಮ್ಮಿ ಮಾಡವ್ರೆ, ಸ್ವಲ್ಪ ಸೌಂಡನ್ನು ಕಮ್ಮಿ ಇಟ್ಟವ್ರೆ. ಪಬ್ಲಿಕ್ ಅಲ್ಲಿ ವೈಲೆನ್ಸ್ ಬೇಡ ಸರ್. ಹೌದೌದು. ನಮ್ಮಿಂದ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ನಾವು ಯಮಾನ ಸಾಕ್ತಾ ಇದೀವಿ ಮನೇಲಿ. ಯಮನ ನೋಡಿ ತುಂಬಾ ಜನ ಭಯ ಬೀಳೋದು. ಯಮ ನೋಡಿ ತುಂಬಾ ಜನ ಭಯ ಬೀಳ್ತಾರೆ. ಯಮ ಅಲ್ಲಿಂದ ಬರ್ತಾ ಇದೆ ಅಂದ್ರೆ ಇಲ್ಲಿ 100 ಜನನು ಸೈಡ್ ಹೋಗ್ಬೇಕು. ಆ ತರ ಕ್ರೇಜಿ ಬೈಕ್ಗಳು ಇರೋದು. ಯಮ ಇದಾನೆ ಅಂದ್ಮೇಲೆ ಭಯ ಇದ್ದೇ ಇರುತ್ತೆ. ಅಲ್ಲಿ ಒಂದು ಭಯ ಬೀಳ್ಬೇಕಂದ್ರೆ ಮೇಲಿರೋ ಯಮಗೆ, ಎರಡನೇ ಯಮ ಅಂದ್ರೆ ಕೆಳಗಡೆ ಇರೋ ಯಮ ನಾವು. ಅದಕ್ಕೆ ಸೌಂಡ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನನ್ನ ಗಾಡಿ ಯಾವ ಗಾಡಿನ ನಾನು ಸೌಂಡ್ ಮಾಡಕ್ ಇಷ್ಟ ಬಿಡಲ್ಲ. ಯಾಕೆ ಗೊತ್ತಾ? ಪಬ್ಲಿಕ್ ವೈಲೆನ್ಸ್ ಬೇಡ. ಯಾಕಂದ್ರೆ ರಾತ್ರಿ ಹೊತ್ತು ಮಲಗಿರ್ತಾರೆ ವಯಸ್ಸಾದವರು, ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ. ಅದಕ್ಕೆ ನಾವು ಏರಿಯಾದಲ್ಲಿ ಏನು ಮಾಡ್ಬಿಡ್ತೀವಿ, ಸುಮ್ಮನೆ ನಿಧಾನ ಬರ್ತೀವಿ, ಒಂದು ರೌಂಡ್ ಹೋಗ್ಬಿಡ್ತೀವಿ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ. ಜೈ ಡಿ ಬಾಸ್. ನಮ್ಮ ಬಾಸ್ ಹೆಸರು ಹಾಕ್ಸಿರೋದು ಇವರು. ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಡಿ ಅಂದ್ರೇನೆ ದಾನ ಧರ್ಮ ಎಲ್ಲ ಅದರಲ್ಲೇ ಇದೆ. ಡಿ ಬಾಸ್ ಅಭಿಮಾನಿಗಳು ಅದೇ ತರಾನೇ, ಯಾವತ್ತು ಹಸ್ದವ್ರಿಗೆ ಅನ್ನ ಹಾಕ್ತಾರೆ, ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾರೆ. ಅದನ್ನ ನಾವು ಡಿ ಬಾಸ್ನ ನೋಡ್ಕೊಂಡು ಕಲ್ಕೊಂಡಿದ್ದೀವಿ ಬ್ರೋ. ಯಾಕಂದ್ರೆ ಈ ಒಂದು ನೇಮಿಂದ ನಾನು ಬೆಳೆದಿರೋದು. ನಾನು ಎಲ್ಲೋದ್ರು ನನ್ನ ಕರೆಯೋದೇ ಡಿ ಬಾಸ್ ಫ್ಯಾನ್ ನೀನು ಅಂತ ಬ್ರೋ. ಅವರಿಂದ ಒಂದು ತುತ್ತ ಅನ್ನ ಸಿಗ್ತಾ ಇದೆ. ತುಂಬಾ ಜನ ಹೇಳ್ತಾ ಇರ್ತಾರೆ ಬಾಸ್ ಜೈಲ್ಗೆ ಹೋದ್ರು ಅಂತ ಅಭಿಮಾನಿಗಳು ಕಮ್ಮಿ ಆದ್ರಂತ. ಎಳ್ಳು ಕಾಳಷ್ಟು ಅಭಿಮಾನಿಗಳು ಕಮ್ಮಿ ಆಗಲ್ಲ ಬ್ರೋ. ಸೆಲೆಬ್ರಿಟೀಸ್ ಅಂತ ಹಾಕಿಸ್ಕೊಂಡಿದ್ದಾರೆ. ಚಿನ್ನ ಅಂತಾರಲ್ಲ, ಚಿನ್ನನ ಒಂದು ವರ್ಡ್ಸ್ಗೆ ಕಣ್ಣಲ್ಲಿ ಬಂದ್ಬಿಡುತ್ತೆ ಸರ್. ಅವ್ರು ಕಷ್ಟದಲ್ಲಿದ್ದಾರೆ ಅಂತ ನಾವು ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ಜೀವ ಇರೋವರೆಗೂ ಅವ್ರನ್ನ ಕಾಪಾಡ್ತೀವಿ. ಈ ತರ ನಮ್ಮ ಬಾಸ್ಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಪ್ರತಿಯೊಬ್ಬ ಕನ್ನಡಿಗರು ಕೈ ಮುದ್ದು ಕೇಳ್ಕೊತೀನಿ. ಡಿಸೆಂಬರ್ 11 ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಡೆವಿಲ್ ಸಿನಿಮಾನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಡೆವಿಲ್ ಮೇಲೆ ಇರ್ಲಿ ಅಂತ. ಜೈ ಡಿ ಬಾಸ್.